ನನ್ನ ಹೆಸರು ಗೌರಮ್ಮ ಅಂತೇಳಿ. ನಾನು ಯಾಡ್ ಶಾಪ್ ಈ ರಿಟೇಲ್ ಲಿಮಿಟೆಡ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಈ ಒಂದು ವಿಶೇಷವಾದ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟಿದ್ವಿ. ಅದಕ್ಕೆ ಭೇಟಿ ಕೊಡೋಕ್ಕೆ ಮೂಲ ಕಾರಣ ನಮ್ಮ ಮಲ್ಲೇಶ್ ಸರ್ ಅವರು. ಇವರು ನಮ್ಮ ಯಾಡ್ ಶಾಪ್ ಕಂಪ್ನಿಗೆ ಜಾಯ್ನ್ ಆದರು. ಜಾಯ್ನ್ ಆಗಿ ತುಂಬ ಜನರನ್ನು ಪರಿಚಯ ಮಾಡಿಸಿ ಈ ಥರ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಎಲ್ಲರಿಗೂ ಪರಿಚಯ ಮಾಡಿಸ್ತಾಯಿದ್ರು. ಹಾಗೆ ಪರಿಚಯ ಮಾಡ್ತಾ ಮಲ್ಲೇಶ್ ಸರ್ ಅವರು ಒಂದು ವಿಶೇಷವಾದ ಊರು ಅಂತಂದರೆ ಇದು ಮಲ್ಲೇನಹಳ್ಳಿ ಅಂತೇಳಿ, ಶಿಕಾರಿಪುರ ತಾಲೂಕು. ಈ ಊರಲ್ಲಿ ಗಂಗಾಧರ್ ಅವ್ರನ್ನ ನಮಗೆ ಪರಿಚಯ ಮಾಡಿಕೊಟ್ರು. ಗಂಗಾಧರ್ ಅವರು ಈಗ 1.5 ತಿಂಗಳ ಹಿಂದೆ ನಾವು ಇವ್ರ ಮನೆಗೆ ಬಂದಾಗ ಸಣ್ಣ ಚಿಕ್ಕ ಸಸಿನ ಇಲ್ಲಿ ನಟ್ಟಿದ್ರು. ಟೊಮೆಟೊ ಗಿಡ ಹಾಗೂ ಬದನೆ ಗಿಡ ಹಾಗೆ ಗುಲಾಬಿ ಗಿಡಗಳಿಗೆ ನಟ್ಟಿದ್ರು. ನಟ್ಟಿದಾಗ ಅವರಿಗೆ ನಾವು ಒಂದು ಮೀಟಿಂಗ್ ಕೊಟ್ಟಿದ್ವಿ. ಮೀಟಿಂಗ್ ಕೊಟ್ಟ ಮೇಲೆ ಅವರು ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಪರಿಚಯ ಮಾಡಿದರು. ಏನೂ ಪರಿಚಯ ಮಾಡಿಲ್ಲ ಜಾಸ್ತಿ, ಜಸ್ಟ್ ಭೂಮಿ ಸುಧಾ ಒಂದು 15 ಪ್ಯಾಕೆಟ್ ತೊಗೊಂಡಿದ್ರು. ಅವರಿಗೆ ನಮ್ಮ ಮಲ್ಲೇಶ್ ಸರ್ ಅವರು ಗಂಗಾಧರ್ ಸರ್ಗೆ ಭೂಮಿ ಸುಧಾ ಪ್ಯಾಕೆಟನ್ನು ಕೊಡಿಸಿದ್ರು. ಈಗ ಅವ್ರ ತೋಟದಲ್ಲಿ ನಿಂತ್ಕೊಂಡಿದ್ವಿ, ನೋಡಿದರೆ ತುಂಬ ಮಿರಾಕಲ್ ಆಗಿದೆ. 1.5 ತಿಂಗಳಲ್ಲಿ ಟೊಮೊಟೊ ಗಿಡ ಈ ಥರ ಬರ್ತಾ ಇದೆ. ಇದು 3 ತಿಂಗಳು ಬೆಳೆ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಟೊಮೊಟೊ ಗಿಡ ಕಾಯಿಗಳನ್ನೆಲ್ಲ ಹಿಡಿದಿದೆ. ಇದು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇಷ್ಟು ಮಿರಾಕಲ್ ಕೆಲಸ ಮಾಡುತ್ತೆ ಅಂತಂದರೆ ನಮಗೆ ತುಂಬ ಖುಷಿ ವಿಚಾರ. ಈಗ ಈ ತೋಟದ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಗಂಗಾಧರ್ ಸರ್, ಏನು ಹೇಳ್ತೀರಾ? ನಿಮ್ಮ ತೋಟ ಇಷ್ಟು ಚೆನ್ನಾಗಿ ಗಿಡ ಇಷ್ಟು ಚೆನ್ನಾಗಿ ಬರ್ತಾ ಇದೆ, ನಿಮಗೇನು ಅನ್ಸುತ್ತೆ ಸರ್? ನೀವು ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರಿ, ಹೇಗೆ ಹಾಕಿದ್ರಿ, ಗಿಡ ತಗೊಂಡು ಎಷ್ಟು ದಿವಸ ಆಯಿತು? ಗಿಡ ತಗೊಂಡು 1.5 ತಿಂಗಳಾಯ್ತು. ಹಾಂ ಸರ್. ಅದು ಇದನ್ನು ಒಂದೊಂದು ಪೋಚ್ ಹೊಡಿದೆ. 4-5 ಕ್ಯಾನ್ ಆಗಿದೆ ಅಷ್ಟೇ. ಒಂದು 5 ಕ್ಯಾನ್ ಆಗಿದೆ ಪೋಚ್ ಹಾಕಿದ್ದು. ಒಂದು ಕ್ಯಾನಿಗೆ ಒಂದು ಪೋಚ್ ಹೇಳಿದ್ರಲ್ಲ. ಹಾಂ ಸರ್. 5 ಕ್ಯಾನ್ ಭೂಮಿ ಸುಧಾ ಪ್ಯಾಕೆಟ್. ಭೂಮಿ ಸುಧಾ. ಇದನ್ನ ಗಿಡ ಎಲ್ಲ ಇಂಪ್ರೂವ್ ಆಗೈತೆ. ಟೋಟಲ್ ಎಷ್ಟು ಸಸಿ ಇದೆ ಸರ್ ಇದು? ಒಂದು 3,000 ಐತ್ರಿ. ಅದ್ರ ಒಂದು ಸಾಗುಣಿ ಎಲ್ಲ ಹೋಗ್ತದಲ್ಲ, ಒಂದು 3,200 ಇರ್ಬೋದು. 3,200 ಗಿಡಕ್ಕೆ ಎಷ್ಟು ಭೂಮಿ ಸುಧಾ ಹಾಕಿದ್ರಿ ಸರ್? ಒಂದು 5-6 ಇದಾವೆ. 6 ಭೂಮಿ ಸುಧಾ ಪ್ಯಾಕೆಟು 3,500 ಗಿಡಕ್ಕೆ ಹಾಕಿದ್ರಿ. ಹಾಕಿ ಎಷ್ಟು ಸಮಯ ಆಯ್ತು ಸರ್? ಹಾಕಿ 1 ತಿಂಗಳಾಯ್ತು. 1 ತಿಂಗಳಾಯ್ತು ಭೂಮಿ ಸುಧಾ ಹಾಕಿ. ಹಾಂ, ಸರಿ ಸರ್. ನಿಮಗೆ ಗಿಡದ ರಿಸಲ್ಟ್ ಹೇಗೆ ಅನಿಸ್ತಾ ಇದೆ? ಚೆನ್ನಾಗೈತ್ರಿ, ಗಿಡದ ರಿಸಲ್ಟ್ ಚೆನ್ನಾಗಿ ಬಂತು. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇದೇ ಆರ್ಗ್ಯಾನಿಕ್ ಪ್ರಾಡಕ್ಟ್ ಹೆಚ್ಚು ಬಳಸ್ಬೋದು ಅನ್ಸತ್ತಾ ಸರ್? ಬಳಸ್ಬೋದಲ್ಲ ಸರ್? ಈಗ ನೆಕ್ಸ್ಟ್ ಏನೇನು ಪರ್ಚೇಸ್ ಮಾಡಿದ್ದೀರಿ ಸರ್ ನೀವು ನಮ್ಮ ಕಂಪ್ನಿ ಪ್ರಾಡಕ್ಟ್, ಆರ್ಗ್ಯಾನಿಕ್ ಪ್ರಾಡಕ್ಟ್? ಏನೋ ಗೊಬ್ಬರ ಕೊಡ್ತೀವಿ ಅಂದಿದ್ರು. ಯಾವುದು DNC 90 ಅವೆಲ್ಲ ತಂದು ಇಟ್ಕೊಂಡ್ರಿ, ಹಾಕಿಲ್ಲ. ಆಮೇಲೆ ಹಾಕೋಣ ಅಂತ ನೋಡ್ತಾ. ನೆಕ್ಸ್ಟ್ ನಿಮ್ ಬೆಳೆ ಯಾವ್ದಾವ್ದು ಇದೆ ಸರ್? ನೀವು ಯಾವ್ದಾವ್ದಕ್ಕೆ ಹಾಕ್ಬೇಕು? ಜೋಳ, ಹತ್ತಿ, ಗುಲಾಬಿ, ಅಡಿಕೆ, ಮುಳುಗಾಯಿ ಗಿಡ, ಬದನೆಕಾಯಿ ಗಿಡ. ಮತ್ತೆ ನೀವು ಗುಲಾಬಿ ಕೃಷಿಕರು